ಹತ್ತತ್ರ 31,000 ರೂಪಾಯಿವರೆಗೂ ಕನಿಷ್ಠ, ಅದಾದ್ಮೇಲೆ ಎಷ್ಟು ಕೊಡ್ಬೋದು, ಕನಿಷ್ಠ ಅಷ್ಟು ಕೊಡ್ಬೇಕನ್ನೋದು ನಿರ್ಧಾರ ಆದ್ಮೇಲೆ ಯಾಕೆ ಇವತ್ತು ಏಕಾಏಕಿ ವಾಪಸ್ ಮಾಡಿ ಮತ್ತೆ ರಿವ್ಯೂ ಮಾಡ್ತೀನಿ ಅನ್ನೋದಕ್ಕೆ ಏನು ಇದರಿಂದ ಲಾಬಿ ಯಾರಿದ್ದಾರೆ? ನೋಡಿ, ಇದು ಇದರಿಂದ ಲಾಬಿ ಯಾರಿದ್ದಾರೆ ಅನ್ನೋದು ಸಹಜವಾಗಿ ಎಲ್ರಿಗೂ ಗೊತ್ತಾಗಂತದ್ದು. ಇದೇನು ಮುಚ್ಚಿಟ್ಟಿರೋ ಸತ್ಯ ಅಲ್ಲ, ಇದು ಓಪನ್ ಟ್ರೂತ್ ಅಂತಾರಲ್ಲ ಹಾಗೆ ಇದು ಸರ್ಕಾರ ನೋಡಿ, ಮಾಲೀಕರು ಇದು ನೋಟಿಫಿಕೇಶನ್ ಬಂದ ತಕ್ಷಣ ಹೈಕೋರ್ಟ್ಗೆ ಹೋದ್ರು. ಅವ್ರದ್ದೊಂದು ಚಾಳಿ ಇದೆ, ಹೋಗಿ ಸ್ಟೇ ಮಾಡಿಸ್ಬಿಡೋದು ಅಂತ. ಸ್ಟೇ ಮಾಡಿಸೋದಕ್ಕೆ ಹೋದ್ರು. ಸ್ಟೇ 2 ಹಿಯರಿಂಗ್ ಅಲ್ಲೂ ಅವರಿಗೆ ಸಿಗ್ಲಿಲ್ಲ. ಒಂದು ಲಾಂಗ್ ಡೇಟ್ ಕೊಟ್ಬಿಟ್ರು ಅಲ್ಲಿ. ಅದು ಕೊಟ್ಟ ತಕ್ಷಣನೇ ಸರ್ಕಾರ ಅವ್ರ ಭಾಷೆ ಮಾತಾಡೋದಕ್ಕೆ ಶುರು ಮಾಡಿತು. ಇದು ಜಾಸ್ತಿ ಆಗೋಯ್ತು ಅಂತ. ಯಾವ ಸರ್ಕಾರ ಇದನ್ನ ನೋಟಿಫೈ ಮಾಡಿದೆ ಅದೇ ಸರ್ಕಾರ ಅವ್ರ ಭಾಷೆ ಮಾತಾಡೋದಕ್ಕೆ ಶುರು ಮಾಡಿತು. ಎಲ್ಲರೂ ಹೋಗಿ ಅವರಿಗೆ ಅರ್ಜಿ ಕೊಟ್ರು. ಅಯ್ಯೋ, ಅವ್ರಿಗೆ ಕಷ್ಟ ಅಂದ್ರೆ ಸರ್ಕಾರಗಳಿಗೆ ಕೈಗಾರಿಕೋದ್ಯಮಿಗಳ ಬಿಸ್ನೆಸ್ ಮಾಡೋಂಥವ್ರು, ಲಾಭ ಮಾಡೋಂಥವ್ರ ಕಷ್ಟಗಳಿಗೆ ಬಹಳ ಕನಿಕರ ಬಂದ್ಬಿಡುತ್ತೆ. ಕಾರ್ಮಿಕರು ಇಲ್ಲಿ ಬೆಲೆ ಏರಿಕೆ ಇವೆಲ್ಲ ಆದ್ರೆ ನರಳ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾವುದೇ ಕನಿಕರ ಅವ್ರಿಗಿಲ್ಲ. ಸೊ ಹಾಗೆ ಅವ್ರಿಗೋಗಿ ಮನವಿ ಕೊಟ್ಟಿದ್ದಾರಂತೆ. ಅವರು ಅವರಿಗೆ ಭರವಸೆ ಕೊಟ್ಟಿದ್ದಾರೆ, ಇದನ್ನ ನಾವು ರಿವ್ಯೂ ಮಾಡ್ತೀವಿ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಒಂದು ರಿವ್ಯೂ ಕಮಿಟಿಯನ್ನ ಅವರು ಮಾಡಿದ್ದಾರೆ. ಈ ಕಮಿಟಿಗೆ ಇದು ರಿವ್ಯೂ ಮಾಡೋ ಅರ್ಹತೆ ಇಲ್ಲ. ಸರ್ಕಾರದ ಸರ್ವಾಧಿಕಾರ ಇರ್ಬೋದು ಅವರಿಗೆ, ಈ ತರ ಏನ್ ಬೇಕಾದ್ರೂ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ ಕ್ಯಾಬಿನೆಟ್ ಅಲ್ಲಿ. ಅದನ್ನ ಅವರು ಬಳಸ್ತೀವಿ ಅಂತ ಹೇಳ್ಬೋದು ಅಷ್ಟೇನೆ. ಬಟ್ ಅಲ್ಲಿರೋ ಯಾರಿಗೂ ಸಹ ಅವ್ರೇನು ಎಕನಾಮಿಸ್ಟ್ಗಳಲ್ಲ, ಲೇಬರ್ ಇಶ್ಯೂಸ್ ಬಗ್ಗೆ ಎಕನಾಮಿಸ್ಟ್ಗಳಲ್ಲ. ಅವರು ಬದುಕಿನ ಹೆಂಗೆ ನಡೆಯುತ್ತೆ ಅನ್ನೋದು ತಿಳ್ಕೊಳ್ಳೋದು ಅಲ್ಲ. ಕಾರ್ಮಿಕರಿಗೆ ಶೋಷಣೆ ಮಾಡೋಂಥವ್ರೆ ಆ ಕಮಿಟಿಯಲ್ಲಿ ಜಾಸ್ತಿ ಇರೋರು. ಸೊ ಈಗ ಅವರಿಂದ ಏನ್ ರಿವ್ಯೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ? ಸರ್ಕಾರ ಕ್ಲಿಯರ್ ಕಟ್ ಏನು ಅಂತಂದ್ರೆ, ಸರ್ಕಾರ ಮಾಲೀಕರ ಲಾಬಿಗೆ ಮಣಿದು ಅವರಿಗೆ ಪೂರಕವಾಗಿ ಮಾಡಿಕೊಡೋದಕ್ಕೆ ಇದು ಹೋಗ್ತಾ ಇದೆ ಅನ್ನೋ ಅನುಮಾನ ಕಾರ್ಮಿಕರಲ್ಲಿ ಬರ್ತಾ ಇದೆ. ಹಾಗಾಗಿ ಕಾರ್ಮಿಕರು ರಸ್ತೆಗಿಳಿತಾ ಇರೋದು, ಬೇರೆ ಉದ್ದೇಶ ಇನ್ನೇನಿಲ್ಲ. ಸರ್ಕಾರ ಇದನ್ನು ಮಾಡಬಾರ್ದಿತ್ತು.